ಅಪ್ಪಾಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಹೇಳ್ತಿದ್ರಿ ನಮಗೆ ರಾವಣ ಸೀತೆಯ ಮನವನ್ನ ನೋಯಿಸಿದ್ದಕ್ಕೆ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ಒಂದು ಭಾಗದಲ್ಲಿ ಅಂತ ಹೇಳ್ತಿದ್ರಿ. ಏನು ಅಂದ್ರೆ ವೀಕ್ಷಕರೇ, ಪ್ರತಿಯೊಬ್ಬನು ಕೆಲವೊಮ್ಮೆ ವಿಶೇಷ ಅಂದ್ರೆ ತಾನು ಮಾಡಿದ್ದುಣ್ಣೋ ಮಾರಾಯ ಅಂತ. ಉಪ್ಪು ತಿಂದವನೋ ನೀರು ಕುಡಿಲೇಬೇಕು. ಆ ರೀತಿ ಬಹಳ ಜನ ಏನು ಅನ್ಕೊಂಡ್ಬಿಟ್ಟಿದ್ರೆ ಅಟ್ಟಾಸದಿಂದ ಮೆರಿತಾನೇ ಇರ್ತಾರೆ. ಬಿಡೋ ನನಗೆ ಗೊತ್ತು ಚೆನ್ನಾಗೆ ನನ್ನ ಸಮಯಕ್ಕೆ ಅಂತ. ಅದಕ್ಕೆ ಎಷ್ಟೋ ರೀತಿಯಾಗಿ ನಾವು ಎಷ್ಟೇ ದುರಹಂಕಾರ ಬಂದಾಗ ಇನ್ನೇನು ಹತ್ರ ಬರ್ತಾ ಇದೆ ಅಂತ ಸಮಯಕ್ಕೆ ಚೇತರಿಸ್ಕೊಂಡ್ಬಿಡ್ಬೇಕು. ಇಲ್ಲದೇ ಇದ್ರೆ ತುಳಿದು ಹಾಕ್ಬಿಡ್ತಾನೆ ದೇವರು. ಅದು ಕಲಿಯುಗದಲ್ಲಿ ಏನು ಮಾಡ್ತಾನೆ ಗೊತ್ತಾ, ಭಾಳ ಬೇಗ ದಂಡನೆ ಕೊಡ್ತಾನೆ. ಕೆಲವೊಮ್ಮೆಲ್ಲ ಮೊದಲೆಲ್ಲ ಹೋದ ಜನ್ಮದ ಫಲ ಕಣ ನಿನಗೆ, ಅದಕ್ಕೆ ಹಿಂಗೆ ಅನುಭವಿಸ್ತಾ ಇರೋದು ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಜನ್ಮ ಯುಗ ಬಂತು. ಅದಾದ ಮೇಲೆ ನೋಡಪ್ಪ, ಹೋದ ಜನ್ಮದಲ್ಲಿ ಇಷ್ಟಿಷ್ಟು ಮಾಡಿದ್ದೆ, ಇದು ಇಷ್ಟಿಷ್ಟು ಫಿಕ್ಸೆಡ್ ಡಿಪಾಸಿಟ್. ನೆಕ್ಸ್ಟ್ ಇನ್ನ 6 ತಿಂಗಳ ಒಳಗೆ ಈ ಕಲಿಯುಗದಲ್ಲಿ ದೋಸೆ ಹಿಂಗೆ ತಿರುವಾಗಿಸ್ಬಿಡ್ತಾನೆ. ಎವ್ರಿ 6 ಮಂತ್ಸ್ಗೆ ರೊಟೇಷನ್. ನೀನು ಮಾಡಿದ್ದು 6ನೇ ತಿಂಗಳಿಗೆ ಎಫೆಕ್ಟ್ ಅನ್ನೋದು. ಅದನ್ನು ಬಹಳ ಬೇಗ ಆ ಯುಗದಲ್ಲೇ ಮಾಡಿದ್ದಾನೆ ಅಂದರೆ ರಾವಣೇಶ್ವರನಿಗೆ ಆಗಲೇ ಚೇತಾವಣೆ ಕೊಟ್ಟರು. ಯಾರು? ಅವರ ತಾಯಿಗೆ ಪರಿವರ್ತನೆ ಮಾಡದೇ ಇರತಕ್ಕಂಥ. ಅದಕ್ಕೆ ಪಿಂಡ ಪ್ರದಾನ ಕೂಡ ಸರಿಯಾಗಿ ಮಾಡದೇ ಇರೋದಕ್ಕೋಸ್ಕರ ಅವನಿಗೆ ಬಂದಿರತಕ್ಕಂಥ ದೋಷ. ಆ ದೋಷದಿಂದ ಯಾತಕ್ಕೆ ಮುಂದೆ ನೀನು ಈ ರೀತಿಯಾದ ಒಂದು ಸ್ತ್ರೀಯನ್ನ ಪರಿಪೂರ್ಣವಾಗಿ ಅಪಹರಿಸ್ತೀಯ, ಹುಷಾರ್, ಶುಕ್ರ ದೋಷ ಇದೆ ಅಂತ ಪಿತ್ರಾರ್ಜಿತ ಋಣಕರ್ಮವನ್ನು ತೀರಿಸದೇ ಇರೋದಕ್ಕೆ ಹೇಳ್ಕೊಟ್ರು. ಆದ್ರೆ ಅರ್ಥ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಒಮ್ಮೆ ಅವನ ತಾಯಿ ಪಾಪ ತುಂಬ ರೋಗ ವೃಷ್ಟಿಯಾಗಿ ಹಾಗೇ ಸೋದು ಹೋಗ್ತಾ ಬಂದ್ಲು. ಅಂದ್ರೇನು, ತಾನು ಮಾಡಿದ ಪಾಪಕರ್ಮಗಳು ತಾನು ಅನುಭವಿಸ್ಲೇಬೇಕು. ಏನಂತ ಹೇಳ್ಕೊಟ್ಲು, ನನ್ನ ಮಕ್ಕಳು ನಾನು ನಿಮಗೋಸ್ಕರ ಯಾವ ಕಾರಣಕ್ಕೂ ತ್ಯಾಗ ಮಾಡ್ತೀವಿ ಅಂತ ಕಾಶ್ಯಪ ಬ್ರಹ್ಮಣಿಗೆ ಅಂದ್ರೆ ರಾವಣ ತಂದೆಗೆ ಮಾತು ಕೊಟ್ಟಿದ್ಲು. ಮೋಹಿತವಾಗಿ ತಾನೇನು ಮಾಡಿದ್ಲು, ಮೋಹಿನಿ ಸ್ವರೂಪದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಂದು ಮದುವೆ ಆಗ್ಬಿಟ್ಲು. ಪಾಪ ಮೋಸ ಹೋದ್ರು ಕಾಶ್ಯಪ ಬ್ರಹ್ಮಗಳು. ತದನಂತರ ಗೊತ್ತಾಯ್ತು, ಅಯ್ಯೋ ರಾಕ್ಷಸಿನೇ ಇವಳು, ಈ ವಂಶದವಳನ್ನ ಕಟ್ಕೊಂಡ್ಬಿಟ್ವಿ ಅಂತ ಬೇಜಾರು ಮಾಡಿ ಹೊರಟೋಗ್ತಾರೆ. ಆದರೆ ಹೋಗಕ್ಕೆ ಮೊದಲು ಅವರಿಗೆ ಕೊಟ್ಟಿರ್ತಕ್ಕಂಥ ಸಂತಾನ ಅಭಿವೃದ್ಧಿ ಆಯಿತು. ಆ ಸಂತಾನ ಅಭಿವೃದ್ಧಿ ಆದಾಗ ರಾವಣ, ಕುಂಭಕರ್ಣ, ವಿಭೀಷಣ, ಅದಾದ ಮೇಲೆ ಪೂತಣಿ ಅರ್ಚನಾನುಗ್ರಹದಲ್ಲಿ ಸಿದ್ಧಿ ಆಯಿತು. ಆಗ ಈ ತಾಟಕಿ ಅಂತಕ್ಕಂಥ ವಿಚಾರವನ್ನ ಏನು ಮಾಡಿದ್ರು, ಪರಿವರ್ತನೆ ಆಯಿತು. ಈ ಪೂತಣಿ ಅಂಶ ಏನಂದ್ರೆ ದೊಡ್ಡ ಹೆಂಡತಿ ಮಕ್ಕಳು. ಆ ದೊಡ್ಡ ಹೆಂಡತಿ ಮಕ್ಕಳಲ್ಲಿ ಕುಬೇರ, ಪೂತಣಿ ಆ ವಿಶೇಷವಾಗಿ ಬಂದಿರತಕ್ಕಂಥವಳು. ಇದೆಲ್ಲ ಬಂದಾಗ ಆ ದೊಡ್ಡಮ್ಮನ ಅಕ್ಕನ ಮಗಳೇ ವಿಶೇಷವಾಗಿ ಮಂಡೋದರಿ. ಆಗ ಸೋದರತ್ತೆ ಮಗಳನ್ನ ರಾವಣ ಕಟ್ಕೊಂಡ. ಸ್ವಂತ ಕುಟುಂಬ ಬೆಳೀತಾ ಹೋಗಬಹುದು, ನಮ್ಮಲ್ಲೇ ಇರಲಿ ಅಂದರು. ಅಂದರೆ ಆ ಕಾಲಕ್ಕೆ ಈ ಸಂಬಂಧಗಳು ಎಷ್ಟು ಚೆನ್ನಾಗಿ ನಾವು ಅಶ್ಲೇಷವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದೀವಿ, ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದು ನಿಮಗೆ ಭಾಸವಾಗಬೇಕು. ಅದಕ್ಕೆ ಆ ಕಾಲದಲ್ಲಿ ಇದ್ದ ಸಂಬಂಧಗಳು ಹೇಗೆ ಅಂದರೆ ಎಲ್ಲವೂ ನಮ್ಮಲ್ಲಿ ಇರಲಿ ಅನ್ನೋ ಸ್ವಾರ್ಥ ಇದ್ದಾಗ ಏನಾಗತ್ತೆ, ಎಲ್ಲವೂ ನಾನೇ ನಡೆಸ್ತೀನಿ ಅಂದಾಗ ಸ್ವಾರ್ಥ ಇದ್ರೆ ಹೇಗಾಗತ್ತೆ, ಮೋಹ ಮಾಯೆಗೆ ಸಿಲುಕಿದ್ದಾಗ ಅವ್ರ ತಾಯಿ ಮಾಡೋ ಅನ್ಯಾಯ ಅನುಭವಿಸ್ಬೇಕು. ಕೊನೆ ಕಾಲಕ್ಕೆ ರೋಗಗಳು ಜಾಸ್ತಿ ಆಯಿತು. ಆದರೆ ಪಶ್ಚಾತ್ತಾಪ ಪಟ್ಟು ಹೇಳಿದ್ರು, ನೋಡಪ್ಪ ಶುಕ್ರದೋಷ ಹೆಚ್ಚಾಗಿದೆ, ನಾನು ಕಶ್ಯಪ ಬ್ರಹ್ಮನ ಆಗಿರ್ತಕ್ಕಂಥವ್ರಿಗೆ ಮೋಸ ಮಾಡಿದ್ರೆ. ಆ ಕಾಲದಲ್ಲೇ ಲವ್ ಮ್ಯಾರೇಜ್. ಈ ಲವ್ ಮ್ಯಾರೇಜ್ ಮಾಡಿದಾಗ ಸಂತಾನ ಅಭಿವೃದ್ಧಿ ಆದಾಗ ಮಾಡಿರ್ತಕ್ಕಂಥ ತಪ್ಪು ಏನೋ ತಿದ್ದುಕೊಳ್ಳದೆ ಇದ್ದಾಗ ಸರಿವರ್ತಕ ಆಗಲ್ಲ. ಆಗ ಮಾಡಿರ್ತಕ್ಕಂಥ ದೋಷಕ್ಕೆ ಏನಾಯಿತು, ಅಭಿವೃದ್ಧಿಯಾಗಿ ಈ ಥರ ಮಕ್ಕಳು ಬಂದರು. ಆದರೆ ವೇದಜ್ಞಾನವಾಗಿರ್ತಕ್ಕಂಥ ಇಬ್ಬರು, ಯಾರು ಕುಬೇರನು ಬಹಳ ಚೆನ್ನಾಗಿ ಅವನೇನು ಮಾಡಿದ, ಗಂಧರ್ವ ಲೋಕಕ್ಕೆ ಸೇರಿಬಿಟ್ರು. ಯಕ್ಷ ಕಿನ್ನರ ಕಿಂಪುರುಷ ಅಂತ ಯಕ್ಷರಾಜಕ್ಕೆ ಸೇರ್ಕೊಂಬಿಟ್ಟ. ಅದಾದ ಮೇಲೆ ಇವನು ರಾಕ್ಷಸ ವಂಶದಲ್ಲಿದ್ದರೂ ದೈವತತ್ವ ಬಂತು ಯಾರಿಗೆ, ವಿಭೀಷಣನಿಗೆ. ಅವನು ರಾಮ ಸೇವೆಗೆ ಹೊಟ್ಟೋದ. ಆದರೆ ರಾವಣನಿಗೆ, ಜ್ಯೇಷ್ಠ ಪುತ್ರನಿಗೆ, ಅವನಿಗೆ 2 ಜ್ಞಾನವೂ ಇತ್ತು. ಅವನ ದೈವಜ್ಞಾನವೂ ಇತ್ತು, ಸರ್ವದಾ ರಾಕ್ಷಸ ಜ್ಞಾನವೂ ಇತ್ತು. ಅದಕ್ಕೆ ಮಧ್ಯಬಿಂದುವಾಗಿರ್ತಕ್ಕಂಥ ಬುಧ ದೋಷ ಅವನಿಗೆ ಪೂರ್ಣವಾಗಿತ್ತು. ಆ ಬುಧ ದೋಷ ಅಂದ್ರೇನು, ನೀರು. ಚಂದ್ರ ಅಂದ್ರೇನು, ತಾಯಿ. ಅಲ್ಲೇ ಬಂತು ದೋಷ. ಇನ್ನೇನು ಪಿಂಡ ಪ್ರದಾನ ಮಾಡಬೇಕು, ತಾಯಿ ಹೋದ ನಂತರ ಕಾಲಜ್ಞಾನವಾಯಿತು. ಹೀಗೆ ತಗೊಳ್ತಾನೆ, ಹೀಗೆ ಹುಡುಕ್ತಾನೆ, ಎಲ್ಲಾದರೂ ನೀರು ಬರೇಕ, ನೀರು ಖಾಲಿಯಾಗೋಯ್ತು. ಕಮಲದಲ್ಲಿ ನೀರು ಖಾಲಿಯಾಗೋಯ್ತು. ಏನು ಮಾಡೋದು, ಹುಡುಕ್ತಾನೆ. ಯಾವ ನೀರು ಹೋಗಿ ಹುಡ್ಕೋಕೆ ಹೋದ್ರೂ ನೀರು ಕೈಗೆ ಸಿಗ್ತಾ ಇಲ್ಲ. ಯಾವ ನದಿಗೆ ಹೋಗ್ತಾ ಇದ್ರು ನೀರು ಸಿಗ್ತಾ ಇಲ್ಲ. ಸಮುದ್ರದ ನೀರು ತಗೊಳ್ಳೋಣ ಅಂತ ಹೋದಾಗ ಸಮುದ್ರ ಹಿಂದಕ್ಕೆ ಹೊಟ್ಟೋಗ್ತಾ ಇದೆ. ಎಂಥ ಅನ್ಯಾಯ ಆಗೋಯ್ತು, ಯಾಕಪ್ಪ ಹೀಗೆ? ಇಂಥ ಒಂದು ಕಾಲಕ್ಕೆ ನಾನು ಏನು ಮಾಡೋದು, ನಮ್ಮ ತಾಯಿಗೆ ನಾನು ತರ್ಪಣ ಬಿಡಲೇಬೇಕು ಅಂತ ಹೇಳಿ ಅಗೀತಾನೆ. ಆ ಕೋಪದಿಂದ ಆಗದಾಗ 7 ಜಾಗಗಳಲ್ಲಿ ವಿಶೇಷವಾಗಿ ಆ ಕೋಪನೇ ಉಗ್ವೇಗ ಸ್ವರೂಪವಾಗಿ ಪಾತಾಳದಿಂದ ಬಂದ್ಲು ದೇವಿ. ಆ ದೇವಿ ಆ ಕೋಪದಲ್ಲಿ ರಕ್ತ ಸ್ವರೂಪದಲ್ಲಿ ಬರದೆ ಉಗ್ರ ಸ್ವರೂಪದಲ್ಲಿ ಬಂದ್ಲು. ಉಗ್ರ ಸ್ವರೂಪ ಅಂದ್ರೆ ಹೇಗೆ ಬಂದ್ಲು, ಉಷ್ಣಾಂಶ ಹೆಚ್ಚಾಗಿ ವ್ಯಾಲ್ಕಿನೋಸ್ ಮುಖಾಂತರವಾಗಿ ನೀರು ಬಂತು. ಅಂದರೆ ನೀರು ಬಹಳ ಬಿಸಿಯಾಗಿ ಬರ್ತಕ್ಕಂಥ ಅವಕಾಶ ಬಂತು. ಅವನ ಅಗದಿದ್ದ ಕೋಪಕ್ಕೂ 7 ಜಾಗದಲ್ಲಿ ರಂಧ್ರವಾಗಿ ಇವತ್ತು ಸಾಕ್ಷ್ಯ ರೂಪವಾಗಿ ಆ ತಾಯಿಗೋಸ್ಕರ ಪಿಂಡ ಪ್ರದಾನ ಮಾಡಿರ್ತಕ್ಕಂಥ ಮಹಾಕ್ಷೇತ್ರ
ಅಂದ್ರೆ ರಾವಣನು ಎಷ್ಟು ಪಶ್ಚಾತ್ತಾಪಪಟ್ಟು ಆ ಕೋಪಗೊಂಡು ಅವನು ಗುದ್ದಿದ್ರೆ, ಎಷ್ಟು ಪಶ್ಚಾತ್ತಾಪಪಟ್ಟು ಪಕ್ಕದಲ್ಲಿ ತಾಯಿ ಹೆಣ ಇದ್ದರೂ ಆ ಅಂತ್ಯಕ್ರಿಯೆಗೆ ಮಾಡಬೇಕಾದ ದೋಷಗಳಿಗೆ ಪರಿವರ್ತನೆ ಆಗದಿದ್ದರೆ ತಾನು ಮಾಡಿರತಕ್ಕಂಥದ್ದು ಮಾಡಿದ್ದುಣ್ಣೋ ಮಾರಾಯ ಅಂತ ಅವನು ಯೋಗ ಚಿಂತನೆಯಲ್ಲಿ ಕೂತ್ಕೊಂತಾನೆ. ಬ್ರಹ್ಮತರ್ಪಣ, ವಿಷ್ಣು ತರ್ಪಣ, ಶಿವತರ್ಪಣ. ಅದಕ್ಕೆ ಹೇಳೋದು, ಜೀವನದಲ್ಲಿ ನೀವು ದೇವರುಗಳ ಹತ್ರ ಬರದೇ ಇದ್ರೂ ಪರವಾಗಿಲ್ಲ, ತಂದೆ ತಾಯಿ ಕಾರ್ಯಗಳನ್ನ ಮಾಡಬೇಕು. ಅದಕ್ಕೆ ಮೊದಲಾಗಿ ಶಾಸ್ತ್ರ ಏನ್ ಹೇಳುತ್ತೆ, ಮಾತಾ ಪಿತಾ ಗುರು ದೈವಂ ಅಂತ ಕೊನೆಯದಿಗೆ ದೈವಂ ಹೇಳಿದ್ರೆ ಹೊರತು ಮೊದಲು ದೈವ ಹೇಳಿಲ್ಲ. ದೇವ್ರನ್ನು ಅಷ್ಟೇ, ನೀವು ಇದೆಲ್ಲ ಮಾಡ್ಕೊಂಡ್ ಬರ್ದೇ ಇದ್ರೆ ಗೇಟ್ನ ಖಂಡಿತ ನಾನು ಫಲ ಕೊಡಲ್ಲ ಅಂತಾನೆ. ಅದಕ್ಕೆ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಂದ್ರೆ ಪಿತೃ ಅಂದ್ರೆ ಪಿತೃ ಕಾರ್ಯಗಳು, ಹೋದವರಿಗೆ ಕಾರ್ಯಗಳನ್ನ ಮಾಡಬೇಕು. ಗುರುಗಳನ್ನ 108 ಜನ ನೋಡಿ, 108 ಜನನ ವಿಶೇಷವಾಗಿರ್ತಕ್ಕಂಥ ಆಧರಿಸಿ, ಆದ್ರೆ ಒಬ್ಬನ್ನ ನಂಬಿ ಅಂತ ಹೇಳುತ್ತೆ, ಆ ಗುರುವನ್ನ ಹಿಡ್ಕೋಬೇಕು. ತದನಂತರ ದೇವರ ಹತ್ರ ಬಂದಾಗ ಭಗವಂತ ಗುರುಮುಖೇನ ದೇವದರ್ಶ್ಯಾಮಿ, ಆಗ ಬರತಕ್ಕಂಥ ದೇವರೇ ನಿಮ್ಮ ದೇವರು ಅಲ್ದಾ. ಅಂಥ ಒಂದು ದೈವ ಸಾನ್ನಿಧ್ಯ ನಿಮಗೆಲ್ಲರಿಗೂ ಆಗಬೇಕು. ಅದಕ್ಕೆ ನೀವು ಏನ್ ಮಾಡಬೇಕು, ಗುರುವನ್ನು ನಂಬಬೇಕು, ಗುರು ಸಾನ್ನಿಧ್ಯಕ್ಕೆ ಹೋಗಬೇಕು, ಗುರುಬಲ ಇರಲೇಬೇಕು. ಅದಕ್ಕೆ ಹೋಗಿ ನೀವು ಏನೇನು ಮಾಡಿದಿರ ತಪ್ಪುಗಳನ್ನೆಲ್ಲ ಮೆಲಕ್ ಹಾಕೊಂಬನ್ನಿ. ಜೀವನದಲ್ಲಿ ಎಲ್ಲಿ ತಪ್ಪಾಗಿದೆ, ಯಾರ ಮುಖಾಂತರ ತಪ್ಪಾಗಿದೆ, ತಾತನ ಮುಖಾಂತರನ, ಅಜ್ಜಿ ಮುಖಾಂತರನ, ಅಥವಾ ತಂದೆ ತಾಯಿ ಮುಖಾಂತರನ, ಅಥವಾ ಪಿತ್ರಾರ್ಜಿತ ಋಣಕರ್ಮ ಮುಖಾಂತರವ, ಆ ಮಾಡಿದ್ದಕ್ಕೆ ಈಗ ಪರಿವರ್ತನೆ. ಉಪ್ಪು ಅವ್ರು ತಿಂದಿದ್ದಾರೆ, ನೀರು ನೀವು ಕುಡಿಲೇಬೇಕು.